Hello students, welcome back. So in this video, we will discuss the next part of the first chapter, revision. Nth main, find the following. In that first one, HCF of 36, 42 and 48. So first, we all know that HCF means highest common factor. The full form of HCF is highest common factor. So the steps are, first we have to find the prime factorization of 36. First we have to consider 36. So now 36 ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ಹೇಳಿ ಫಸ್ಟು ಅಬ್ಸರ್ವ್ ಮಾಡ್ತೀವಿ. ಓಕೆ, ಇನ್ ದ್ಯಾಟ್ ಹಿಯರ್ ದ ಫಸ್ಟ್ ಪಾಯಿಂಟ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್ ಪ್ರೈಮ್ ನಂಬರ್ಸ್ ಓನ್ಲಿ. ಇಲ್ಲಿ ನಾವು ಪ್ರೈಮ್ ನಂಬರ್ಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಹೌದಾ? ಸೊ ವಾಟ್ ಯು ಮೀನ್ ಬೈ ಪ್ರೈಮ್ ನಂಬರ್ಸ್? ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಏನು? So the numbers which have only two factors. The numbers which have only two factors. So one factor is one only. One factor is one only, and the other factor is that given number itself. That given number itself. So those numbers are called as prime numbers. So prime numbers ಅಂದ್ರೆ ಯಾವ ಒಂದು ನಂಬರ್ಗೆ ಟೂ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾವುದಾದ್ರೂ ನಂಬರ್ ಕನ್ಸಿಡರ್ ಮಾಡಿ ಆ ನಂಬರ್ಗೆ ಜಸ್ಟ್ ಟೂ ಫ್ಯಾಕ್ಟರ್ಸ್ ಮಾತ್ರ ಇದ್ದರೆ ಆ ನಂಬರನ್ನು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಸೊ ಆ ಟೂ ನಂಬರ್ಸ್ ಯಾವುದಾಗಿರಬೇಕು? ಸೊ ಈಗ ಫಾರ್ ಎಕ್ಸಾಂಪಲ್ ಟೂ ಕನ್ಸಿಡರ್ ಮಾಡಿ, ಇದು ಪ್ರೈಮ್ ನಂಬರ್ ಹೌದೋ ಅಲ್ವೋ ಅಂತ ಹೇಳಬೇಕು ಅಂದರೆ ಸೊ ಇದಕ್ಕೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಫ್ಯಾಕ್ಟರ್ಸ್ ಆರ್ 1 2 2 ಓನ್ಲಿ. 1 2 2 2 ಮತ್ತೆ ಬೇರೆ ಯಾವುದಾದ್ರೂ ಟೇಬಲಲ್ಲಿ ಬರುತ್ತಾ? ಇಲ್ಲ, 2 ಮತ್ತು ಬೇರೆ ಯಾವ ಟೇಬಲಲ್ಲೂ ಬರಲ್ಲ. 1 2 2. ಸೊ ಇದ್ರ ಫ್ಯಾಕ್ಟರ್ಸ್ ಏನೀಗ 1, 2. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್, ಹೌದಾ? 1 ಮತ್ತು 2 ಆರ್ ದಿ ಫ್ಯಾಕ್ಟರ್ಸ್. ಸೊ ಇದಕ್ಕೆ ಎರಡೇ ಫ್ಯಾಕ್ಟರ್ ಇರೋದು. 1 ಈಸ್ 1 ಆ್ಯಂಡ್ ಅನದರ್ 1 ಈಸ್ ದಟ್ ನಂಬರ್ ಇಟ್ ಸೆಲ್ಫ್. 2ಗೆ 2ನೇ ಫ್ಯಾಕ್ಟರು, 1 ಮತ್ತು 2 ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಈ ಥರ ಯಾವ್ಯಾವ ನಂಬರ್ಸ್ಗೆ ಓನ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ, ಯಾವ್ಯಾವ ನಂಬರ್ಸಿಗೆ ಬರೀ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೆ, ಆ ನಂಬರ್ಸನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. Okay, the numbers which have only two factors, those are 1 and the number itself. So those numbers are called as prime numbers. ಸೊ ಯಾವ ನಂಬರ್ಸ್ಗೆ ಬರೀ 2 ಫ್ಯಾಕ್ಟರ್ಸ್ ಇರುತ್ತೆ, ಅದರಲ್ಲೂ ಫ್ಯಾಕ್ಟರ್ಸ್ ಯಾವುದಾಗಿರಬೇಕು ಅಂದರೆ ಒನ್ ಫ್ಯಾಕ್ಟರ್ 1 ಆಗಿರುತ್ತೆ, ಇನ್ನೊಂದು ಫ್ಯಾಕ್ಟರ್ ದಟ್ ನಂಬರ್ ಇಟ್ ಸೆಲ್ಫ್. ಯಾವ ನಂಬರ್ ಕೊಟ್ಟಿರ್ತೀವಿ ಅದೇ ನಂಬರೇ ಇನ್ನೊಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಆ ಥರದ ನಂಬರ್ಸಿಗೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ನಾವೀಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ ಪ್ರೈಮ್ ನಂಬರ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ 36, ಹಿಯರ್ 2 ಈಸ್ ಅ ಪ್ರೈಮ್ ನಂಬರ್. ಅದೇ ಥರ ಇಫ್ ವಿ ಕನ್ಸಿಡರ್ 3, ಈಸ್ ಆಲ್ಸೋ ಅ ಪ್ರೈಮ್ ನಂಬರ್ ಬಿಕಾಸ್ 1 3s are 3. ಮತ್ತು ಅದು ಬಿಟ್ಟು ಬೇರೆ ಯಾವ ಟೇಬಲಲ್ಲೂ 3 ಬರಲ್ಲ ಅಲ್ವಾ? ಸೊ ನೆಕ್ಸ್ಟು 4ಅನ್ನು ಕನ್ಸಿಡರ್ ಮಾಡ್ತೀವಿ. 4 1 4s are 4, 4 1s are 4 ಆ್ಯಂಡ್ 2 2s are 4, ಹೌದಾ? ಇಲ್ಲಿ 4ಗೆ 3 ಫ್ಯಾಕ್ಟರ್ಸ್ ಬರುತ್ತೆ. 1 2 4. 4ಗೆ 3 ಫ್ಯಾಕ್ಟರ್ಸ್ ಬರುತ್ತೆ. ಸೊ 4 ಈಸ್ ನಾಟ್ ಅ ಪ್ರೈಮ್ ನಂಬರ್. 4 ಈಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಅಂತ ಹೇಳಬೇಕು ಅಂದರೆ 2 ಫ್ಯಾಕ್ಟರ್ಸ್ ಮಾತ್ರ ಬರುತ್ತೆ. ಸೊ ಅದರಲ್ಲಿ ಒಂದು ಫ್ಯಾಕ್ಟರ್ 1 ಆಗಿರಬೇಕು ಆ್ಯಂಡ್ ಅನದರ್ ಫ್ಯಾಕ್ಟರ್ ದಟ್ ಗಿವನ್ ನಂಬರ್ ಇಟ್ ಸೆಲ್ಫ್. ಯಾವ ನಂಬರ್ ಕೊಟ್ಟಿರ್ತೀವಿ ಅದೇ ನಂಬರ್ ಕನ್ಸಿಡರ್ ಮಾಡಬೇಕು. ಸೊ ಆ ಥರದ ನಂಬರ್ಸನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ 4ಗೆ 3 ಫ್ಯಾಕ್ಟರ್ಸ್ ಬರುತ್ತೆ. ಸೊ 4 ಈಸ್ ನಾಟ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ 5. 1 5s are 5 or 5 1s are 5. Okay, so here for this 5 there are 2 factors. Only there are 2 factors. One is 1 and another one is 5. So 5 is prime number. So ಇಲ್ಲಿ 2 factors ಮಾತ್ರ ಬರುತ್ತೆ. 5ಗೆ 2 factors ಮಾತ್ರ ಬರುತ್ತೆ. That's why 5 is a prime number. Then what about 6? 6 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ನೋಡ್ತೀವಿ. ಸೊ 1 6 are 6. ಓಕೆ, ಆರ್ ಎಲ್ 6 1s are 6. ಎರಡು ಒಂದೇ. 1 6 ಆದರೂ ತೊಗೋಬೋದು ಅಥವಾ 6 1s are 6 ಆದರೂ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ 2 3s are 6. ಓಕೆ, ದೆನ್ ಓಕೆ, ಸೊ 1 2 3 6. 1 2 3 6. ಸೊ ದೆರ್ ಆರ್ 4 ಫ್ಯಾಕ್ಟರ್ಸ್ ಫಾರ್ ದಿಸ್ 6ಗೆ ಇಲ್ಲಿ 4 ಫ್ಯಾಕ್ಟರ್ಸ್ ಬರುತ್ತೆ. ದಟ್ಸ್ ವೈ ದಿಸ್ 6 ಈಸ್ ನಾಟ್ ಅ ಪ್ರೈಮ್ ನಂಬರ್.
ಓಕೆ 6ಗೆ 4 ಫ್ಯಾಕ್ಟರ್ಸ್ ಬರುತ್ತೆ. ಸೊ 6 ಈಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ 2, 3, 5 ಈ ನಂಬರ್ಸ್ಗೆಲ್ಲ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇವನ್ ಬಿಟ್ಟು ಉಳಿದಿರೋ ನಂಬರ್ಸ್ಗೆ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಪ್ರೈಮ್ ನಂಬರ್ಸ್ ಅಂದರೆ ಓನ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. ಓಕೆ, ಸೊ ಉಳಿದಿರೋ ನಂಬರನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ಕಾಂಪೋಸಿಟ್ ನಂಬರ್ಸ್ಗೆ ಎಕ್ಸಾಂಪಲ್ ಹೇಳ್ರಿ ಅಂತ ಹೇಳಿದ್ರೆ 6, 8, 9, 10. ಸೊ ದೀಸ್ ಆರ್ ದಿ ಕಾಂಪೋಸಿಟ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ಅಂದರೆ ಓನ್ಲಿ 2 ಫ್ಯಾಕ್ಟರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ 2, 3, 5, 7 ಆ್ಯಂಡ್ 11, 13. ಓಕೆ, ಇದೆಲ್ಲ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಯಾವುದು ಬೇರೆ ಟೇಬಲಲ್ಲಿ ಬರೋದಿಲ್ಲ, ಒನ್ ಟೇಬಲಲ್ಲಿ ಮಾತ್ರ ಬರುತ್ತೆ ಅದು. ಓಕೆನಾ, ಅದಕ್ಕೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾವಿಲ್ಲಿ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ ಜಸ್ಟ್ ಪ್ರೈಮ್ ನಂಬರ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ದ್ಯಾಟ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2. ಓಕೆನಾ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು 2. ಸೊ ಫಸ್ಟು 2ನ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆನಾ, ಸೊ ನಾವು 36 2 ಟೇಬಲಲ್ಲಿ ಬರುತ್ತಾ ಅಬ್ಸರ್ವ್ ಮಾಡ್ತೀವಿ. ಸೊ ಹಿಯರ್ 2 1s are 2. ಫಸ್ಟು 3ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. 2 1s are 2, 1 remains here, 1 remaining. ಓಕೆ, ಸೊ ನಾವು ದಿಸ್ 6 becomes 16. ಇಲ್ಲಿ 2 1s are 2 ಇದೆ, 2 ಟೇಬಲಲ್ಲಿ 3 ಬರಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ 2 1s are 2 ಆ್ಯಂಡ್ 3ನಲ್ಲಿ 2 ಹೋದರೆ 1 ಉಳಿಯುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 1 ಹಿಯರ್. ಸೊ ಆಗ 6 becomes 16. 6 ಇದ್ದಿದ್ದು 16 ಆಗುತ್ತೆ. ಓಕೆ, ಈಗ 2 ಟೇಬಲಲ್ಲಿ 16 ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ 2 8s are 16. ಆರ್ ಎಲ್ಸ್ ನಿಮಗೆ ಡೈರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. 18 1s are 18, 18 2s are 36, ಅಥವಾ ಹೀಗೆ 38 ಈ ಥರ ಇದ್ದರೆ 19 1s are 19, 19 2s are. ಸೊ ಈ ಥರ ಡೈರೆಕ್ಟಾಗೂ ಮಾಡ್ಬೋದು. ಸೇಮ್ ಆ್ಯಸ್ ಡಿವಿಷನ್, ನೀವು ಡಿವಿಷನ್ ಸಮ್ ಮಾಡ್ತೀರಲ್ಲ ಅದೇ ಥರ ನೋಡಿ. 36 ಡಿವೈಡೆಡ್ ಬೈ 2 ಮಾಡ್ತೀರಾ. ಸೊ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 3 ಅಲ್ವಾ. ಫಸ್ಟು 3ನ ಕನ್ಸಿಡರ್ ಮಾಡ್ತೀವಿ. 2 1s are 2, 3 minus 2 1 ಬರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಟೇಕ್ ದಿಸ್ ಡೌನ್ ಸೈಡ್. ಸೊ ದಿಸ್ 6 becomes 16 now. ಸೊ 2 8s are 16. ಓಕೆ, 0 0 ರಿಮೈಂಡರ್ becomes 0, quotient is 18 ಅಲ್ವಾ. 2 18s are 36. ಸೊ 2 18s are 36 ಬರ್ದ್ವಿ. ಇಲ್ಲಿ ಏನು ಡಿವಿಷನ್ ಮಾಡಿದ್ದೀವಿ ಇದನ್ನು ಇಲ್ಲಿ ಡೈರೆಕ್ಟಾಗಿ ಬರ್ದಿರೋದಷ್ಟೇ. ಓಕೆ, ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನೆಕ್ಸ್ಟ್ okay, now again we have to consider 2. Again we have to consider 2. ಸೊ ಈಗ 18 2 ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡ್ತೀವಿ. ಸೊ ಎಸ್, 2 9s are 18, 2 9s are 18. ನೆಕ್ಸ್ಟ್ ಅಗೇನ್ 9 2 ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡ್ತೀವಿ. 2 ಟೇಬಲಲ್ಲಿ 9 ಬರುತ್ತಾ? ನೋ, ಬರೋದಿಲ್ಲ. ಸೊ ವಿ ಕಾಂಟ್ ಟೇಕ್ 2 ಹಿಯರ್. ಇಲ್ಲಿ 2 ಟೇಬಲಲ್ಲಿ 9 ಬರೋದಿಲ್ಲ. ದಟ್ಸ್ ವೈ ಇಲ್ಲಿ 2ನ ತೊಗೊಳಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 3. 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ವಿಚ್ ಈಸ್ ನೆಕ್ಸ್ಟ್ ಪ್ರೈಮ್ ನಂಬರ್ 3 ಅಲ್ವಾ. ಸೊ ನಾವ್ ವಿ ಹ್ಯಾವ್ ಟು ಕನ್ಸಿಡರ್ 3. ಓಕೆ, ವಿ ಹ್ಯಾವ್ ಟು ಕನ್ಸಿಡರ್ 3. ಈಗ 9 3 ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡ್ತೀವಿ. 3 1s are 3, 3 2s are 6, 3 3s are 9. ಎಸ್, 3 3s are 9 ಆಗಿರೋದ್ರಿಂದ ವಿ ಹ್ಯಾವ್ ಟು ರೈಟ್ 3 ಹಿಯರ್. ಓಕೆ, ಸೊ ಅಗೇನ್ ಇಲ್ಲಿ 3 ಇದೆ. ಸೊ 3 ಮತ್ತು 2 ಟೇಬಲಲ್ಲಿ ಬರುತ್ತಾ? ಬರಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ಅಗೇನ್ 3. ಓಕೆ, ಸೊ ಈ ಥರ ಸ್ಮಾಲೆಸ್ಟ್ ಪ್ರೈಮ್ ನಂಬರನ್ನು ಕನ್ಸಿಡರ್ ಮಾಡಿ ಚೆಕ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ಬರಲಿಲ್ಲ, ಆ ಟೇಬಲಲ್ಲಿ ಬರಲಿಲ್ಲ ಅಂದರೆ ಅದರ ನೆಕ್ಸ್ಟ್ ಪ್ರೈಮ್ ನಂಬರ್. ಸೊ ಈ ಥರ ಸ್ಟೆಪ್ ವೈಸ್ ಸ್ಟೆಪ್ ಕನ್ಸಿಡರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ 3 3s are 9. ಓಕೆ, 3 1s are 3, 3 1s are 3. ಓಕೆ, 3 1s are 3. ನಾವ್ ದೀಸ್ ಆರ್ ದಿ ಪ್ರೈಮ್ ಫ್ಯಾಕ್ಟರ್ಸ್. ಇದನ್ನು ನಾವು ಇಲ್ಲೇನಿರ್ತಾವಲ್ಲ ಇವನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಪ್ರೈಮ್ ಫ್ಯಾಕ್ಟರ್ಸ್. ಸೊ ನಾವು 36 is equal to 2 into 2 into 3 into 3. ಸೊ ಈ ಥರ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಬರಿತೀವಿ. 36 is equal to 2 into 2 into 3 into 3.
ಸೊ ಇದೇ ಥರ ಈಗ 36ಗೆ ಏನು ಮೆಥಡ್ ಮಾಡಿದ್ವಿ ಅಥವಾ ಏನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ ಅದೇ ಥರ ನಾವೀಗ ನೆಕ್ಸ್ಟ್ ನಂಬರಿಗೆ ಮಾಡ್ತೀವಿ. ನೆಕ್ಸ್ಟ್ ನಂಬರ್ ಈಸ್ 42. ನಾವು ವಿ ಹ್ಯಾವ್ ಟು ಕನ್ಸಿಡರ್ 42. ಸೊ 36 is equal to 2 into 2 into 3 into 3. So now 42. So same prime factorization. So now first we have to consider the smallest prime number. The smallest prime number means 2. That is 2. Okay. So 2 table ಅಲ್ಲಿ 42 ಬರುತ್ತಾ ಚೆಕ್ ಮಾಡ್ತೀವಿ. Or else you can do like this. 2 2s are 4. 2 2s are 4. 2 ಇದೆ and again 2 1s are 2. Okay. 42. That means 42 divided by 2. 2 2s are 4. 0, take this downside 2, 2 ones are 2, so it becomes 21. No, so we can write this 21 here. You can do like this or else you can do directly. Okay, ನೀವು ಈ ಥರ ಡೈರೆಕ್ಟ್ ಆಗಿ ಆದರೂ ಮಾಡ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಡಿವಿಷನ್ ಸಮ್ ಮಾಡಿಕೊಂಡು ಸೈಡ್ಗೆ ರಫಲ್ಲಿ ಮಾಡ್ಬೋದು. ಓಕೆ, ಸೊ ಈಗ ಸೊ ನಾವು so again we have to consider here 2. if in case 2 ಕನ್ಸಿಡರ್ ಮಾಡಿದ್ರೆ 21 2 ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡ್ತೀವಿ. ಸೊ 21 2 ಟೇಬಲಲ್ಲಿ ಬರಲ್ಲ, ಹೌದಾ? 21 2 ಟೇಬಲಲ್ಲಿ ಬರಲ್ಲ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 3. ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 3. ಈಗ 21 3 ಟೇಬಲಲ್ಲಿ ಬರುತ್ತೆ, ಹೌದಾ? 3 7s 21. okay, next 7. so now 7 is also a prime number. 7 we know that 7 is also prime number because 7 ಬೇರೆ ಯಾವ ಟೇಬಲಲ್ಲೂ ಬರಲ್ಲ. 1 7s 7 ಅಷ್ಟೇ. ಸೊ ಫ್ಯಾಕ್ಟರ್ಸ್ ಆಫ್ ದಿಸ್ 7 ಆರ್ 1, 7. 7 ಬೇರೆ ಯಾವುದಾದ್ರೂ ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡಿ. ಸೊ ಬರೋದಿಲ್ಲ. ದಟ್ಸ್ ವೈ ದಿಸ್ 7 ಈಸ್ ಆಲ್ಸೋ ಅ ಪ್ರೈಮ್ ನಂಬರ್. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಕನ್ಸಿಡರ್ 7 1s 7. ಯಾಕೆ ಅಂತ ಹೇಳಿದ್ರೆ 7 ಮತ್ತೆ ಬೇರೆ ಯಾವ ಟೇಬಲಲ್ಲೂ ಬರಲ್ಲ. ಸೊ ಇಲ್ಲಿ ಯಾವ ನಂಬರನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ 7 only. 7 1s 7. okay, so next, so these are the prime factors of this 42. so we can write these. (42) is equal to, just a minute, 42 is equal to 2 into 3 into 7. 2 into 3 into 7. okay, next we have to consider the number 48. now we have to consider 48. same thing, we have to do prime factorization ಅನ್ನ ಮಾಡ್ತೀವಿ. so for that we have to consider 2 here. okay, 2 2s are 4. so first number is 4, so 2 2s are 4 and the second number is 8, so 2 4s are 8. okay, or else 24 2s are 48. you can say 24 2s are 28. next again we have to consider 2. 24 2 table in the divide ಆಗುತ್ತೆ, so we have to consider 2. so 2 1s are 2, 2 1s are 2 and then 2 2s are 4. so first number is 2 here, so 2 1s are 2, so that second number is 4, that's why 2 2s are 4. next 12 is divisible by 2 ಅಥವಾ 12 is in the table 2 table. 12 2 table ಅಲ್ಲಿ ಬರುತ್ತೆ, that's why 2 6 are 12. 2 6 are 12. next again 6 again 2 table ಅಲ್ಲಿ ಬರುತ್ತೆ, so 2 3s are. next 3 1s are 3 because 3 is also a prime number. 3 is also a prime number. so now we can write these factors here. 48 is equal to 2 into 2 into 2 into 2 into
3. Okay, so that question is HCF, highest common factor. ಸೊ ನಾವು ಈಗ ಫ್ಯಾಕ್ಟರ್ಸ್ ಅಷ್ಟು ಫ್ಯಾಕ್ಟರ್ಸನ್ನು ಬರೆದಿದ್ದೀವಿ. ಈಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಹೈಯೆಸ್ಟ್ ಯಾವ್ದು ಕಾಮನ್ ಬಂದಿದೆ ಅಂದರೆ ಕಾಮನ್ ಬಂದಿರೋದು ತ್ರೀ ನಂಬರ್ಸ್ ಫ್ಯಾಕ್ಟರ್ಸಲ್ಲೂ ಪ್ರೆಸೆಂಟ್ ಇರಬೇಕು. ದಟ್ ಮೀನ್ಸ್ ಹಿಯರ್ 2. ಸೊ ದಿಸ್ 2 ಈಸ್ ಪ್ರೆಸೆಂಟ್ ಇನ್ ಆಲ್ ದ 3 ಫ್ಯಾಕ್ಟರ್ಸ್. ಓಕೆ, ನೆಕ್ಸ್ಟ್ and 3 only. Next one is 3. So here 1 3 1 3 1 3. So 2 ಎಲ್ಲ ನಂಬರ್ಸಲ್ಲೂ ಅಥವಾ ಎಲ್ಲ ಫ್ಯಾಕ್ಟರ್ಸ್ ಆಗಿಯೂ ಇದೆ. 3 ಅಷ್ಟೇ, 3ನೂ ಅಷ್ಟೇ ಫ್ಯಾಕ್ಟರ್ಸ್ ಆಗಿದೆ, ಎಲ್ಲ ನಂಬರಿಗೂ ಫ್ಯಾಕ್ಟರ್ಸ್ ಆಗಿದೆ. ಇದು ಬಿಟ್ಟು, ಸೊ ಇದು 2 ನಂಬರ್ ಬಿಟ್ಟು ಮತ್ತೆ ಬೇರೆ ನಂಬರ್ಸ್ ಇಲ್ಲ. ಸೊ ಇಲ್ಲಿ ಒಂದು 2 ಇದೆ. ಓಕೆ, ಇಲ್ಲಿ ಒಂದು 2 ಇದೆ, ಇಲ್ಲಿ ಒಂದು 2 ಇದೆ, ಬಟ್ ಇಲ್ಲಿ 2 ಇಲ್ಲ. ಈ ಫ್ಯಾಕ್ಟರ್ಸಲ್ಲಿ 42 ಫ್ಯಾಕ್ಟರ್ಸಲ್ಲಿ ಅಗೇನ್ ಮತ್ತೊಂದು 2 ಬೇಕಿತ್ತು, ಸೊ ಅದಿಲ್ಲ. ಸೊ ವಿ ಕಾಂಟ್ ಕನ್ಸಿಡರ್ ದಟ್ 2. ಓಕೆ, ವಿ ಕಾಂಟ್ ಕನ್ಸಿಡರ್ ದಟ್ 2. ಸೊ ಇಲ್ಲಿ ನಾವು HCF ಅಲ್ಲಿ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಮೂರದ್ದು ನಂಬರ್ ಫ್ಯಾಕ್ಟರ್ಸಲ್ಲೂ ಅದಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 2 ಮೂರದ್ರಲ್ಲೂ ಇದೆ, ಈ 3 ಫ್ಯಾಕ್ಟರ್ಸಲ್ಲೂ 2 ಇದೆ. ದಟ್ಸ್ ವೈ ಈ 3 ಫ್ಯಾಕ್ಟರ್ಸಲ್ಲಿ ಇರೋ 2ನ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ 3 ಇದು ಅಷ್ಟೇ, 3 ನಂಬರ್ಸ್ದು ಫ್ಯಾಕ್ಟರ್ಸಲ್ಲೂ ಇದೆ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 3. ಓಕೆ, ಆ್ಯಂಡ್ ನೆಕ್ಸ್ಟ್ ರಿಮೈನಿಂಗ್ ನಂಬರ್ಸ್, ವಿ ಕಾಂಟ್ ಕನ್ಸಿಡರ್ ರಿಮೈನಿಂಗ್ ನಂಬರ್ಸ್ ಇನ್ HCF. ಈ HCF ಅಲ್ಲಿ ರಿಮೈನಿಂಗ್ ಟರ್ಮ್ಸ್ ಏನಿದಾವೆ ಅವನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ HCF ಅಲ್ಲಿ ಸೊ ಈ ಟರ್ಮ್ಸ್ ಫ್ಯಾಕ್ಟರ್ಸ್ ಎಲ್ಲದರಲ್ಲೂ ಪ್ರೆಸೆಂಟ್ ಇರಬೇಕು. 36 ಫ್ಯಾಕ್ಟರ್ಸಲ್ಲಿ ಈಗ 2 ಇದೆ, ಈ 2 ಇದೆ ಅಂತ ಹೇಳಿದ್ರೆ 42ದ್ರಲ್ಲೂ ಇನ್ನೊಂದು 2 ಇರಬೇಕಿತ್ತು, ಆದರೆ 2 ಇಲ್ಲ. ಸೊ ವಿ ಕಾಂಟ್ ಕನ್ಸಿಡರ್ ಲೈಕ್ ದಟ್. ಸೊ ಅಗೇನ್ ನೋಡಿ, 42ನಲ್ಲಿ 7 ಇದೆ, ಬಟ್ 36ಅಲ್ಲಿ 48ಅಲ್ಲಿ 7 ಇಲ್ಲ ಅಲ್ವಾ? ಒಂದೇ ಫ್ಯಾಕ್ಟರ್ ಇರೋದು 7, ಒಂದೇ ನಂಬರ್ ಇರೋದು. ಸೊ ವಿ ಕಾಂಟ್ ಕನ್ಸಿಡರ್ ದಿಸ್ 7. ವಿ ಕಾಂಟ್ ಕನ್ಸಿಡರ್ ದಿಸ್ 7. ಓಕೆ, ಸೊ ದ್ಯಾಟ್ ನಾವು HCF ಇಸ್ ಈಕ್ವಲ್ ಟು, ಈಗ HCF ಇಸ್ ಈಕ್ವಲ್ ಟು ದೀಸ್ 2. ಈ 3 2ನ ಕನ್ಸಿಡರ್ ಮಾಡಿ, ಇದು 3ಅನ್ನು ಕನ್ಸಿಡರ್ ಮಾಡಿ 1 2 ಅಂತ ತಗೋತೀವಿ. ಓಕೆ, ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ 1 2 ಇನ್ಸ್ಟೆಡ್ ಆಫ್ 3 2s. Okay, into here also same thing, we have to consider only 1 3 instead of 3 3s. Okay, ಇಲ್ಲಿ 3 3s ಇದೆ, ಅದಷ್ಟನ್ನು ಸೇರಿಸಿ 1 3 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ದ ಕಾಮನ್ ಫ್ಯಾಕ್ಟರ್. ನೋ, ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ಸಿಂಗಲ್ ಟರ್ಮ್ಸ್. ಸೊ 2 3s are 6, 2 3s are 6. So that the HCF is 6. The HCF is 6. ಸೊ HCF ಮೀನ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ 3 ಫ್ಯಾಕ್ಟರ್ಸಲ್ಲೂ ಅಥವಾ 3 ನಂಬರ್ಸಲ್ಲೂ ಕಾಮನ್ ಫ್ಯಾಕ್ಟರ್ ಇದ್ದರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡಬೇಕು ಇನ್ HCF. ಓಕೆ, ಇನ್ HCF ರಿಮೈನಿಂಗ್ ಟರ್ಮ್ಸನ್ನು ಕನ್ಸಿಡರ್ ಮಾಡಲ್ಲ. ವಿ ಹ್ಯಾವ್ ಟು ನೆಗ್ಲೆಕ್ಟ್ ದ ರಿಮೈನಿಂಗ್ ಟರ್ಮ್ಸ್ ಇನ್ HCF. ಓಕೆ, ನೆಕ್ಸ್ಟ್. ಸೊ ಸೆಕೆಂಡ್ ಕ್ವಶನ್, LCM ಆಫ್ 21, 42 and 63. Same thing. First, the full form of LCM is lowest common multiple. So lowest common multiple. So here also same thing. We have to consider the numbers separately and we have to do prime factorization. Illu kuda prime factorization ಮಾಡ್ತೀವಿ. And we have to write all the factors. We have to write all the factors in multiplication form. ಓಕೆ, ಇಂಟು ಹಾಕಿ ಬರಿತೀವಿ. ಅಷ್ಟು ಪ್ರೈಮ್ ನಂಬರ್ಸನ್ನು, ಪ್ರೈಮ್ ಫ್ಯಾಕ್ಟರ್ಸನ್ನು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಬರೆದ್ಬಿಟ್ಟು ಕಾಮನ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಇಲ್ಲೂ ಅಷ್ಟೇ ಕಾಮನ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ ಟರ್ಮ್ಸ್ ಏನಿರುತ್ತೆ, ಎಕ್ಸ್ಟ್ರಾ ಟರ್ಮ್ಸಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ. HCF ಅಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. ಕಾಮನ್ ಫ್ಯಾಕ್ಟರ್ ಇರಲಿಲ್ಲ ಅಥವಾ ಕಾಮನ್ ಆಗಿರಲಿಲ್ಲ ನಂಬರ್ಸ್ ಅಂತ ಹೇಳಿದ್ರೆ ಉಳಿದಿರೋ ನಂಬರ್ಸನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಹಿಯರ್ ವಿ ಕಾಂಟ್ ನೆಗ್ಲೆಕ್ಟ್ ಎನಿ ಟರ್ಮ್ಸ್, ವಿ ಕಾಂಟ್ ನೆಗ್ಲೆಕ್ಟ್ ಎನಿ numbers. We have to multiply all the numbers. We have to multiply all the remaining numbers. So for example, 21. Consider 21. Okay, so consider here 2. 21 can't divisible by 2. 2 table alli 21 barudilla. So we have to consider 3 here. Next prime number is 3. That's why we have to consider 3. 3 ಟೇಬಲಲ್ಲಿ 21 ಬರುತ್ತಾ ಚೆಕ್ ಮಾಡ್ತೀವಿ. ಎಸ್, 3 7s. ಓಕೆ, 3 7s 21.
So next, again 7 ones are 7, because 7 is also a prime number. So we can't take any number here. So directly we have to take 7 only. So 3 and 7. Okay. So that prime factors of 21. Prime factors of 21 is 3 and 7. 3 and 7. 21 is equal to 3 into 7. 3 into 7. Next, 42. Again 42. 42 ಗೆ ಫ್ಯಾಕ್ಟರ್ಸ್ ಏನೇನು ಬರುತ್ತೆ, ಪ್ರೈಮ್ ಫ್ಯಾಕ್ಟರ್ಸ್ ಏನು ಬರುತ್ತೆ? ಫಸ್ಟ್ 2, 2 2s are 4, 2 1s are 2. Okay. Again 3 7s are and 7 1s are. 7 is prime number, so directly we have to consider 7. 7 1s are 7. So that 42 prime factors of 42 are 2 into 3 into 7. 2 into 3 into 7. 2 into 2 into 3 into 7. Okay. Next, same thing, 63. We have to consider 63. So this cannot be divisible by 2. That's why directly we have to consider 3 table. 3 3 2s are 6. Okay, first number is 6 here. So 3 2s are 6, and next number is 3. So 3 1s are 3. 3 1s are 3. Okay. So again 21. So 3 7s are 21. 3 7s are 21. Next, 7 is prime number. We know that 7 is prime number. So directly we can consider 7 1s are 7. So 3 into 3 into 7. 3 into 3 into 7. 63 is equal to 3 into 3 into 7. So this is LCM, lowest common multiple. So ಇಲ್ಲಿ this is not HCF. So ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಕಾಮನ್ ಟರ್ಮ್ಸ್ ಅನ್ನು ಮಾರ್ಕ್ ಮಾಡ್ತೀವಿ. ಸೊ ಹಿಯರ್ ದಿ ಕಾಮನ್ ಟರ್ಮ್ಸ್ ಆರ್ 3. Okay. 3 is the common term, and also 7. And also 7. ಹೌದಾ? So now LCM is equal to 3 into 7. Okay. So here there are 2 remaining terms. There are 2 remaining extra terms. So we have to multiply those terms also into 2 into 3. These 2 are not common factors, not a common factors, but also we can't neglect these terms in LCM. LCM ಅಲ್ಲಿ ಯಾವುದೇ ಟರ್ಮ್ಸ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಲ್ಲ. HCF ಅಲ್ಲಿ ಮಾತ್ರ ಉಳಿದಿರೋ ರಿಮೈನಿಂಗ್ ಟರ್ಮ್ಸ್, ಕಾಮನ್ ಟರ್ಮ್ಸ್ ಇರಲಿಲ್ಲ ಅಂತ ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ವಿ ಕಾಂಟ್ ನೆಗ್ಲೆಕ್ಟ್ ದ ರಿಮೈನಿಂಗ್ ಟರ್ಮ್ಸ್ ಇನ್ LCM. We have to multiply all the numbers here. Okay. So here the common terms are 3 and 7 alva. So 3 into 7 and into 2 into 3. 2 into 3, because this is LCM, lowest common multiple. So LCM ಅಲ್ಲಿ ಇದು ಬರುತ್ತೆ. ಎಕ್ಸ್ಟ್ರಾ ಟರ್ಮ್ಸ್ ಅನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ಮಲ್ಟಿಪ್ಲೈ ಆಲ್ ದ ಟರ್ಮ್ಸ್. ಇನ್ HCF ವಿ ಹ್ಯಾವ್ ಟು ನೆಗ್ಲೆಕ್ಟ್ ದ ನಾನ್ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಅಲ್ಲದೆ ಇರೋದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ HCF ಅಲ್ಲಿ. ಸೊ ಇಲ್ಲಿ ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಎರಡರಲ್ಲೂ HCF LCM ಅಲ್ಲೂ ಇಲ್ಲಿ ಮಾತ್ರ ಡಿಫ್ರೆನ್ಸ್ ಆಗೋದು. ಸೊ ಉಳಿದಿರೋ ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಸೊ ಯು ಶುಡ್ ರಿಮೆಂಬರ್ ದಿಸ್ ಮೇನ್ ಪಾಯಿಂಟ್. ಓಕೆ. ಸೊ ನೆಕ್ಸ್ಟ್, so multiply these numbers. 7 3s are 21. 21 2s are 42. 42 3s are 126. Okay. So 126 is the LCM. 126 is the LCM of 21, 42, 63. This is about HCF and LCM sums. Okay students, we will continue in the next video. Thank you.